ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ನಾವು ಆಫೀಸ್ ವರ್ಕ್ನ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡು ಈ ಹೋಟೆಲ್ನಿಂದ ಹೊರಡ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಈವೆಂಟ್ನ ಮತ್ತೆ ಒಂದ್ಸಲಿ ನೋಡಿದೆ, ಸ್ಟಾರ್ಟ್ ಏನಾದರೂ ಆಗಿದೆಯಾ ಅಂತ. ಬಟ್ ಆಗಿರಲಿಲ್ಲ. ಇಟ್ಸ್ ಓಕೆ ಅಂತ ಅಂದ್ಕೊಂಡು ನನಗೆ ನಾನೇ ಬಸ್ಗೆ ಬಂದ್ವಿ. ಆಲ್ರೆಡಿ ಎಲ್ಲರೂ ಹತ್ಕೊಂಡ್ಬಿಟ್ಟಿದ್ರು ಬಸ್ನ, ನಾವೇ ಲೇಟು. ಸೊ ಫೈನಲಿ ನಾವು ಕೂಡ ಬಸ್ ಹತ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಡಿ. ನಾವು ಉಳ್ಕೊಂಡಿದ್ದು ANSM ಸ್ಕ್ವೇರ್ ಹೋಟೆಲ್ ಆ್ಯಂಡ್ ರೆಸಾರ್ಟು. ಇಲ್ಲಿ ತುಂಬ ಚೆನ್ನಾಗಿತ್ತು. ನಾವು ತುಂಬ ಕಂಫರ್ಟೇಬಲ್ ಆಗಿ ಸ್ಟೇ ಮಾಡಿದ್ದೀವಿ. ಹಾಗೆ ಇಲ್ಲಿ ಒಳ್ಳೆ ಮೆಮೊರಿನ ಕೂಡ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಹೆಣ್ಮಕ್ಳು ಕೂಡ ಅಷ್ಟೇ, ಯಾವಾಗಲೂ ನಮ್ಮ ವರ್ಕ್ ಆಗಿರ್ಬೋದು, ನಮ್ಮ ಥಿಂಕಿಂಗ್ ಆಗಿರ್ಬೋದು ತುಂಬ ಲಿಮಿಟೆಡ್ ಮಾಡ್ಕೊಬಾರ್ದು. ಯಾಕಂದರೆ ನಮಗೆ ಹೋಗಿರೋ ಕೆಲಸ ಯಾವುದೂ ಇಲ್ಲ. ನಾನು ಹಾಗೆ ಥಿಂಕ್ ಮಾಡೋದು, ಐ ಕ್ಯಾನ್ ಏಬಲ್ ಟು ಡೂ ಎವ್ರಿಥಿಂಗ್ ಅಂತ ಥಿಂಕ್ ಮಾಡ್ತೀನಿ. ವೈ ನಾಟ್ ಮೀ ಅಂತ ನನಗೆ ನಾನು ಕ್ವಶನ್ ಮಾಡ್ಕೊತೀನಿ ಏನೇ ಬಂದು. ಹಾಗೆ ಯೋಚನೆ ಮಾಡ್ತಾ ಅಲ್ಲಿಂದ ನಾವು ಇವಾಗ ಹೊರಟಿದ್ದೀವಿ ಬೆಂಗಳೂರು ಕಡೆಗೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಹೋಗ್ತಾ ಆಲ್ರೆಡಿ ಕತ್ಲೆ ಆಗಿದೆ. ಯಾಕಂದರೆ ಮುಂದೆ ಯಾವುದು ಹೋಟೆಲ್ ಇಲ್ಲ ಅಂತ ಹೇಳಿ ರೋಡ್ ಹತ್ರನೇ ಒಂದು ಹೋಟೆಲ್ಸ್ ಕಾಣಿಸ್ತವೆ. ಅದಕ್ಕೆ ಓಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ನಾವು ಊಟಕ್ಕೆ ಎಲ್ಲಿ ಬಂದಿದ್ದೀವಪ್ಪ ಅಂತಂದರೆ ಶ್ರೀ ಸಾಯಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಹೊರಗಡೆಯಿಂದ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಆ್ಯಂಬಿಯನ್ಸ್ ಅಂತ. ನಾನು ಕೂಡ ಕ್ಯೂರಿಯಸ್ ಆಗಿದ್ದೀನಿ, ಯಾಕಂದರೆ ನನಗೂ ಕೂಡ ಈ ಹೋಟೆಲ್ ಬಗ್ಗೆ ಗೊತ್ತಿಲ್ಲ. ಸೊ ಹಾಗೆ ಒಳಗಡೆ ಬಂದ್ವಿ. ನೋಡಿ, ಒಳಗಡೆ ಸಿಟ್ಟಿಂಗ್ಗೆ ಅಂತ ಈ ಥರ ಅರೇಂಜ್ ಮಾಡಿದ್ದಾರೆ. ಸೊ ನಮ್ಮ ಆಫೀಸಿಂದನೇ ಸಪ್ರೇಟ್ ಹಾಲಲ್ಲಿ ನಮಗೆಲ್ಲ ಅರೇಂಜ್ ಮಾಡಿದರು. ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಕೊಲೀಗ್ಸ್ ಎಲ್ಲ ಬಂದು ಸೀಟ್ ಹಿಡ್ಕೊಂಡು ಸೆಟಲ್ ಆಗಿಬಿಟ್ಟಿದ್ದಾರೆ. ಸೊ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಬರೋದು ಲೇಟ್ ಆಗಿರೋದ್ರಿಂದ ನಾನು ಕೂಡ ಒಳಗಡೆ ಬಂದು ಕೈ ತೊಳ್ಕೊಂಡು ನನ್ನ ಜಾಗಕ್ಕೆ ಹೋಗಿ ಕೂತ್ಕೊಂಡು ನನಗೆ ಊಟಕ್ಕೆ ಏನೇನು ಬೇಕು ಅಂತ ಆರ್ಡ್ರು ಮಾಡಿದೆ. ನಾನು ಊಟಕ್ಕೆ ಏನೆಲ್ಲ ಆರ್ಡ್ರು ಮಾಡಿದ್ದೆ ಅಂದರೆ ವೆಜ್ ಮ್ಯಾಂಚೋಸ್ ಆರ್ಡ್ರು ಮಾಡಿದ್ದೆ. ಓಕೆ ಇತ್ತು ಟೇಸ್ಟು. ಅದಾದಮೇಲೆ ಗೋಬಿ ಮಂಚೂರಿ ಆರ್ಡ್ರು ಮಾಡಿದ್ವಿ. ಇದು ಕೂಡ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸ್ವಲ್ಪ ಮೈಲ್ಡ್ ಆಗಿತ್ತು, ಯಾಕಂದರೆ ನನಗೆ ಖಾರ ಇಷ್ಟ ಆಗಲ್ಲ. ಅದಾದಮೇಲೆ ಆರ್ಡ್ರು ಮಾಡಿದ್ದು ಪಾಪಡ್ ಆರ್ಡ್ರು ಮಾಡಿದ್ವಿ. ಮಸಾಲ ಪಾಪಡ್ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಆರ್ಡ್ರು ಮಾಡಿದ್ದು ಮಶ್ರೂಮ್ ಪೆಪ್ಪರ್ ಡ್ರೈ. ಇದು ಓಕೆ ಥರ ಆಯಿತು, ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ನಾವು ಆರ್ಡ್ರು ಮಾಡಿದ್ದು ಕಾಜು ಮಸಾಲ ಆರ್ಡ್ರು ಮಾಡಿದ್ವಿ. ಕಾಜು ಮಸಾಲ ಚೆನ್ನಾಗಿತ್ತು. ಅದಾದಮೇಲೆ ಮಶ್ರೂಮ್ ಕೊಲ್ಲಾಪುರಿ ಆರ್ಡ್ರು ಮಾಡಿದ್ವಿ. ಅದ್ರ ಜೊತೆಗೆ ನಾನ್ ಕೂಡ ಆರ್ಡ್ರು ಮಾಡಿದ್ವಿ. ನಾವು ದಾಲ್ ಕಿಚಡಿನ ಆರ್ಡ್ರು ಮಾಡಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಮತ್ತು ಕರ್ಡ್ ರೈಸ್ ಆರ್ಡ್ರು ಮಾಡಿದ್ವಿ. ಕರ್ಡ್ ರೈಸು ಕೂಡ ತಿಂದ್ಕೊಂಡು ಬಸ್ ಹತ್ಕೊಂಡು ನಮ್ಮ ಡ್ರೈವರ್ ಅಣ್ಣ ನಮ್ಮೆಲ್ರಿಗೋಸ್ಕರ ಸೂ ಫ್ರಮ್ ಸೋ ಮೂವಿನ ಹಾಕಿದ್ರು. ಅದಾದಮೇಲೆ ನಮ್ಮ ಕುಡುಕರ ಆ್ಯಂಥಮ್ ಸಾಂಗ್ ಕೂಡ ಬಂತು. ಅದನ್ನು ನೋಡಿಕೊಂಡು ನಮ್ಮ ಜರ್ನಿನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗೆ ನಿದ್ದೆ ಮಾಡ್ತಾ ಮಲ್ಕೊಂಡ್ವಿ. ಬೆಳಗ್ಗೆ ಆಯಿತು. ಎದ್ದು ನೋಡಿದರೆ ನಾವು ಆಲ್ಮೋಸ್ಟ್ ನೆಲಮಂಗಲ ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಸ್ನ ಸೈಡ್ಗೆ ಹಾಕಿದ್ರು ಮತ್ತು ಜರ್ನಿನ ಕಂಟಿನ್ಯೂ ಮಾಡಿದರು. ಎಲ್ಲರೂ ಕೂಡ ಮನೆಗೆ ರೀಚ್ ಆಗೋ ಖುಷಿನಲ್ಲಿದ್ದೀವಿ. ನಾನು ಕೂಡ ಅಷ್ಟೇ. ನನ್ನ ಸ್ಟಾಪ್ ಕೂಡ ಬಂತು, ಇಳ್ಕೊಂಡು ನಮ್ಮ ಮನೆಗೆ ಹೋದೆ. ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.